ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ತುಂಬಾ ಆಕ್ನೆ ಪ್ರೋನ್ ಸ್ಕಿನ್ ಅವ್ರಿಗೆ ಪ್ರಾಬ್ಲಮ್ ಏನಿರ್ತದೆ ಹೇಳಿದ್ರೆ, ಆಕ್ನೆ ಅಂತೂ ಆಗ್ತಾ ಇರ್ತದೆ. ಬಟ್ ಅವ್ರಿಗೆ ಮೇಕಪ್ ಮಾಡೋದು ಇಷ್ಟ. ಮೇಕಪ್ ಮಾಡಿದಾಗ ಎಲ್ಲ ಒಂದು ಹೊಸ ಹೊಸ ಪಿಂಪಲ್ ಅಥವಾ ಬಂಪ್ಸ್ ಆಗ್ತಾನೆ ಇರ್ತದೆ ಸ್ಕಿನ್ ಅಲ್ಲಿ. ಸೊ ಇದನ್ನ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು, ನಮ್ಮ ಕೈಯಲ್ಲಿ ಆಗೋ ಹಾಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ. ನನಗ್ ಗೊತ್ತು, ಮೇಕಪ್ ಅಂದ್ರೆ ಕೆಲವರಿಗೆ ಎಷ್ಟು ಇಷ್ಟ ಇರ್ತದೆ. ಸ್ಕಿನ್ ಎಷ್ಟೇ ಹಾಳಾಗಿರ್ಬೋದು, ನಮಗೆ ಮೇಕಪ್ ಮಾಡಿದ್ರೆ ಸಿಗೋ ಖುಷಿಯೇ ಒಂಥರ ಬೇರೆ ಅಲ್ವಾ. ಸೊ ನೀವೆಲ್ಲರೂ ಮಾಡ್ತಿರೋ ಒಂದು ದೊಡ್ಡ ಮಿಸ್ಟೇಕ್ ಏನ್ ಹೇಳಿದ್ರೆ, ನೀವು ಕರೆಕ್ಟ್ ಆಗಿ ಮೇಕಪ್ ನ ಕ್ಲೀನ್ ಮಾಡೋದಿಲ್ಲ. ಇದನ್ನ ಹೇಗೆ ಕರೆಕ್ಟ್ ಮಾಡ್ಬೋದು ಅಂತ ನೋಡುವ. ಏನಿಲ್ಲ, ತುಂಬಾ ಸಿಂಪಲ್, ಹಾಗೆ ತುಂಬಾ ಅಫೋರ್ಡಬಲ್ ಪ್ರಾಡಕ್ಟ್ ಸಹ. ನಾನಿಲ್ಲಿ 2 ರೆಕಮೆಂಡೇಶನ್ ಕೊಡ್ತೇನೆ ಆಯ್ತಾ. ಒಂದು ಕಾನ್ಶಿಯಸ್ ಕೆಮಿಸ್ಟ್ ಇಂದ ಡೈಲಿ ಡಿಸಾಲ್ವ್ ಅಲ್ಟ್ರಾ ಲೈಟ್ ಆಯಿಲ್ ಕ್ಲೆನ್ಸರ್. ಇದು ಆಯಿಲ್ ಬೇಸ್ಡ್ ಕ್ಲೆನ್ಸರ್. ಇನ್ನೊಂದು ಗಾರ್ನಿಯರ್ ಇಂದ ಈ ಮೈಸೆಲರ್ ವಾಟರ್. ಇದ್ರಲ್ಲಿ ಅದು ಯಾವ್ದಾವ್ದೋ ಭಾಷೆಯಲ್ಲಿ ಬರ್ದಿದ್ದಾರೆ. ಇದು ನನಗೆ ಫ್ರೀ ಸಿಕ್ಕಿದ್ದು ಪರ್ಚೇಸ್ ಮಾಡುವಾಗ. ಸೊ ಇದು ನಿಮ್ಗೆ ಸೇಲ್ ಮಾಡುವಂತ ಪ್ರಾಡಕ್ಟ್ ಅಲ್ಲ. ಇದರಲ್ಲಿ 100 ml ಏನೋ ಸಿಗ್ತದೆ. ಅದನ್ನ ನೀವು ಯೂಸ್ ಮಾಡ್ಬೋದು. ನನ್ನ ಸ್ಟಾರ್ಟಿಂಗ್ ಕರಿಯರ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಅದು ನೆಕ್ಸ್ಟ್ ನಾನು ಅದ್ರಲ್ಲಿ ಇನ್ನೊಂದು ವೇರಿಯಂಟ್ ಬರ್ತಾ ಇತ್ತು, ಆಯಿಲ್ ಮತ್ತೆ ಕ್ಲೆನ್ಸರ್ ಇರುವಂತದ್ದು. ನಾನು ಇಲ್ಲಿ ಪಿಕ್ ಅಟ್ಯಾಚ್ ಮಾಡ್ತೇನೆ ಅಥವಾ ಲಿಂಕ್ ನಾನು ಹಾಕಿರ್ತೇನೆ, ನೀವು ಅದನ್ನ ಪರ್ಚೇಸ್ ಮಾಡ್ಬೋದು. ನಿಮ್ಮ ಸ್ಟಬ್ಬನ್ ಐ ಲೈನರ್, ಮಸ್ಕರ ಎಲ್ಲಾನು ಅದು ಕ್ಲಿಯರ್ ಮಾಡ್ತದೆ. ಸೊ ನಿಮ್ದೇನಾದ್ರು ತುಂಬಾ ಆಯಿಲಿ ಸ್ಕಿನ್ ಇತ್ತು, ತುಂಬಾ ನಿಮ್ಗೆ ಆಕ್ನೆ ಪ್ರಾಬ್ಲಮ್ ಇತ್ತು ಹೇಳಿದ್ರೆ, ನೀವು ಆಯಿಲ್ ಕ್ಲೆನ್ಸರ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಂಥದ್ದು ಮೈಸೆಲರ್ ವಾಟರ್ ನೀವು ಯೂಸ್ ಮಾಡ್ಬೋದು. ಸೊ ಇದೆರಡು ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ತುಂಬಾ ಡ್ರೈ ಸೈಡ್ ಉಂಟು ಅಥವಾ ನಾರ್ಮಲ್ ಎಲ್ಲ ಇದ್ರೆ ನೀವು ಆಯಿಲ್ ಬೇಸ್ಡ್ ಕ್ಲೆನ್ಸರ್ ನ ಯೂಸ್ ಮಾಡ್ಬೋದು. ನನ್ನದು ಕಾಂಬಿನೇಷನ್ ಸ್ಕಿನ್, ನನ್ಗೆ ಅಂತ ಆಕ್ನೆ ಪ್ರಾಬ್ಲಮ್ಸ್ ಇರ್ಲಿಲ್ಲ. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಮತ್ತೆ ಇದರಿಂದ ನಂಗೆ ಆಕ್ನೆ ಎಲ್ಲ ಬರ್ತಾ ಉಂಟು ಹೇಳಿದ್ರೆ ತಪ್ಪು. ಹಾರ್ಮೋನಲ್ ಚೇಂಜಸ್ ಇಂದ ನಾನು ಅದಕ್ಕೆ ಮೆಡಿಕೇಶನ್ ತಗೊಳ್ತಾ ಇದ್ದೇನೆ. ಸೊ ನನ್ಗೆ ಅದು ಕ್ಯೂರ್ ಆಗ್ತಾ ಬರ್ತಾ ಉಂಟು. ಸೊ ನಂಗೆ ಅಂತ ಪ್ರಾಬ್ಲಮ್ ಇಲ್ಲ. ಸೊ ಕಾಂಬಿನೇಷನ್ ಸ್ಕಿನ್ ಆದ್ರೂ ನಾನು ಆಯಿಲ್ ಬೇಸ್ಡ್ ಕ್ಲೆನ್ಸರ್ ನ ಯೂಸ್ ಮಾಡ್ತೇನೆ. ನಂಗೆ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಆಯ್ತಾ. ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಇದನ್ನ ಯೂಸ್ ಮಾಡ್ತೇನೆ ನಿಮ್ಗೆ ತೋರಿಸುವ ಅಂತ. ಇಲ್ಲ, ನಾನು ನನ್ನ ಐಲೈನರ್ ಮತ್ತೆ ಮಸ್ಕಾರ ತೆಗಿಲಿಕ್ಕೆ ಇದನ್ನ ಯೂಸ್ ಮಾಡ್ತೇನೆ, ಗಾರ್ನಿಯರ್ದು. ಮತ್ತೆ ಬೇರೆ ಫುಲ್ ಫೇಸ್ ಇದನ್ನ ಅಪ್ಲೈ ಮಾಡ್ತೇನೆ. ಆಗ ನಿಮ್ಗೆ ಎರಡರದ್ದು ಗೊತ್ತಾಗ್ತದೆ ಅಲ್ಲ, ಡಿಫ್ರೆನ್ಸ್ ಅಲ್ಲ, ರಿಸಲ್ಟ್ಸ್ ಏನು ಅಂತ. ಬೋತ್ ಆರ್ ವೆರಿ ಗುಡ್ ಆಯ್ತಾ. ನೀವು ಯಾವ್ದಾದ್ರು ತಗೊಳ್ಳಿ, ಟೋಟಲಿ ಓಕೆ. ಸೊ ಸ್ಟಾರ್ಟ್ ಮಾಡ್ತೇನೆ ಇದರಿಂದ. ಇದು ನೋಡಿ ಹೀಗೆ ಓಪನ್ ಆಗ್ತದೆ ಫಸ್ಟ್. ಓಕೆ, ಇದೇ ಓಪನ್. ಇದನ್ನ ಕ್ಯಾಪ್ ಎಲ್ಲ ತೆಗಿಲಿಕ್ಕಿಲ್ಲ, ಇದರಲ್ಲಿ ಬರ್ತದೆ. ಮತ್ತೆ ಕ್ಲೆನ್ಸರ್ ಅಲ್ಲಿ ಉಂಟಲ್ಲ, ತುಂಬಾ ಇಂಪಾರ್ಟೆಂಟ್ ಒಂದು ಅಂಶ ಹೇಳಿದ್ರೆ, ನಿಮ್ಮ ಕಣ್ಣು ಉರಿಬಾರ್ದು. ಯಾವುದೇ ಕ್ಲೆನ್ಸರ್ ನೀವು ತಗೊಳ್ಳಿ, ಕಣ್ಣು ಉರಿದ್ರೆ ಹೋಯ್ತು, ಗಾನ್ ಕೇಸ್. ಗುಡ್ ವೈಬ್ಸ್ ಹಾಗೆ ಆಗ್ತಿತ್ತು. ಮತ್ತೆ ಸ್ವಿಸ್ ಬ್ಯೂಟಿದು ಬ್ಲೂ ಕಲರ್ ಅಲ್ಲಿ ಬರ್ತದೆ, ನನ್ನ ಹತ್ರ ಉಂಟು, ತೋರಿಸ್ತೇನೆ. ಅದು ಅಷ್ಟೇ ತುಂಬಾ ಕಣ್ಣಿಗೆ ಇರಿಟೇಟ್ ಮಾಡ್ತದೆ. ಸೊ ಅಂತದ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಕಣ್ಣಿಗೆ ಯೂಸ್ ಮಾಡೋದು ತುಂಬಾ ಮೈಲ್ಡ್ ಆಗಿರ್ಬೇಕು. ಸೊ ಇದನ್ನ ಹೀಗೆ ಸ್ವಲ್ಪ ವಾರ್ಮ್ ಅಪ್ ಮಾಡಿ. ಮಸಾಜ್ ಬೇಕಂತ ಇಲ್ಲ, ನಾನ್ ಸ್ವಲ್ಪ ಡೀಪ್ ಆಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಜಸ್ಟ್ ನೀವು ಇದು ಮಾಡಿರುವಂತ ಒಂದ್ 2 ಸರಿಗೆ ಮಾಡಿದ್ರೆ ಗಾನ್. ಈಗ ಐ ಮೇಕಪ್ ನೋಡುವ. ಮೈಸೆಲರ್ ವಾಟರ್ ಕಾಟನ್ ಪ್ಯಾಡ್ ಅಲ್ಲಿ ತಕೊಳ್ಳಿ. ಇಲ್ಲ ಯಾವ್ದು ಬಟ್ಟೆ, ಕಾಟನ್ ಬಟ್ಟೆ ಎಲ್ಲ ನೀವು ಯೂಸ್ ಮಾಡ್ಬೋದು. ಈ ಬನಿಯನ್ ಬಟ್ಟೆ ಎಲ್ಲ ಬರ್ತದೆ ಅಲ್ಲ, ಇದನ್ನ ಒದ್ದೆ ಮಾಡಿ ಕಣ್ಮೇಲೆ ಹೀಗೆ ಇಡಿ. 1 ನಿಮಿಷ ಸಹ ಬೇಡ, ಜಸ್ಟ್ ಹೀಗೆ ಫುಲ್ ಕವರ್ ಆಗ್ಬೇಕು. ನಾನು ಶ್ಯಾಡೋಸ್ ಎಲ್ಲ ಯೂಸ್ ಮಾಡ್ಲಿಲ್ಲ. ಸೊ ಶ್ಯಾಡೋ ನಿಮ್ಗೆ ಗೊತ್ತಾಗುದಿಲ್ಲ, ಬಟ್ ಐಲೈನರ್ ಡೆಫಿನೆಟ್ಲಿ ಗೊತ್ತಾಗ್ತದೆ ನೋಡಿ. ಒಂದೇ ವೈಪ್ ಅಲ್ಲಿ ಬಂತಲ್ಲ, ನಾನೇನು ಈ ಗಂಟೆಗಟ್ಲೆ ಇಟ್ಕೊಂಡು ಕುತ್ಕೊಳ್ಳಿಲ್ಲ, ಹೀಗೆ 10 ನಿಮಿಷ ಎಲ್ಲ. ಜಸ್ಟ್ ಹೀಗೆ ಹಿಡಿದು ಮತ್ತೆ ಮಸ್ಕರ ರಿಮೂವ್ ಮಾಡ್ಲಿಕ್ಕೆ ನೀವು ಹೀಗಿಟ್ಟು ಹೀಗೆ ಜೆಂಟಲ್ ಆಗಿ ಹೀಗೆ ಮಾಡಿ ನೋಡಿ, ಚಂದ ರಿಮೂವ್ ಆಗ್ತದೆ. ಮತ್ತೆ ಇದು ಉಂಟಲ್ಲ, ಇಲ್ಲಿ ವಾಟರ್ ಲೈನ್ ಹೀಗೆ ಮಾಡ್ಬೋದು. ಈ ಮಸ್ಕರ ನಾನು ಅಪ್ಲೈ ಮಾಡಿದ್ದೇನಲ್ಲ, ಅದು ಟ್ಯೂಬಿಂಗ್ ಮಸ್ಕರ. ಸೊ ನೀವು ನೀರು ಹಾಕಿದ್ರೆ ಸಾಕು, ಅದು ಹೀಗೆ ಅಂದ್ರೆ
ಒಂಥರ ಸಿಪ್ಪೆ ಹಾಗೆ ಬರ್ತದೆ, ಅದು ನಿಮ್ಮ ರೆಪ್ಪೆ ಹೋಗುದಲ್ಲ, ಬಟ್ ಅದು ಹೀಗೆ ಎಳಿಲಿಕ್ಕೆ ಬರ್ತದೆ ಅಂತ ಮಸ್ತಾರ. ಹಾಗಾಗಿ ಅದು ನಿಮ್ಗೆ ಇದ್ರಲ್ಲಿ ಕೂಡ್ಲೆ ಗೊತ್ತಾಗ್ಲಿಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ ಅಷ್ಟೊಂದು. ನೀರು ಹಾಕಿದ ತಕ್ಷಣ ಅದು ಬರ್ತದೆ. ಇನ್ನು ನಿಮ್ಗೆ ಇಲ್ಲಿ ಮೇಕಪ್ ಅಂತದೇನು ಕಾಣ್ಲಿಕ್ಕಿಲ್ಲ, ಯಾಕಂದ್ರೆ ನಾನು ಟಿಂಟ್ ಯೂಸ್ ಮಾಡಿದ್ದು. ಸೊ ಕ್ಲಿಯರ್ ಸೈಡ್. ಈ ಸ್ಟೆಪ್ ಡಬಲ್ ಕೆಲಸ ಒಂದೇ ಸರಿ ನಾವು ಮುಖ ತೊಳೆದ್ರೆ ಆಗುದಿಲ್ವಾ ಅಂತ ನಿಮ್ಗೆ ಕ್ವಶನ್ ಇರ್ಬೋದು. ಡೆಫಿನೆಟ್ಲಿ ಆಗುದಿಲ್ಲ. ಯಾಕೆ ಹೇಳಿದ್ರೆ ಡಬಲ್ ಕ್ಲೆನ್ಸಿಂಗ್ ಅಂತ ಏನು ಉಂಟಲ್ಲ ಮೆಥಡ್, ಅದು ತುಂಬಾ ಮುಖ್ಯ ನಮ್ಮ ಈ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ, ಸ್ಪೆಷಲಿ ಆಕ್ನೆ ಪ್ರೋನ್ ಸ್ಕಿನ್ ಅವ್ರಿಗೆ. ಈಗ ನೀವು ಮೇಕಪ್ ಮಾಡ್ಬೇಕಂತ ಇಲ್ಲ, ಟಿಂಟ್ ಹಾಕ್ಬೇಕು ಅಂತ ಇಲ್ಲ, BB ಕ್ರೀಮ್, CC ಕ್ರೀಮ್, ಫೌಂಡೇಶನ್ ಹಾಕಿದ್ರೆ ಅಂತಲ್ಲ, ನೀವೊಂದು ಕ್ರೀಮ್ ಅಪ್ಲೈ ಮಾಡಿ ಒಂದು ಕಾಂಪ್ಯಾಕ್ಟ್ ಹಾಕೊಂಡು ಹೋಗಿ ನೀವು ಎಂಡ್ ಆಫ್ ದ ಡೇ ಅದನ್ನ ಕರೆಕ್ಟ್ ಆಗಿ ರಿಮೂವ್ ಮಾಡ್ಬೇಕು. ಇಲ್ಲಾಂದ್ರೆ ಅದ್ರ ಏನು ಪಾರ್ಟಿಕಲ್ಸ್ ಉಂಟಲ್ಲ ಅಪ್ಲೈ ಮಾಡಿರ್ತದಲ್ಲ, ಅದು ನಮ್ಮ ಸ್ಕಿನ್ ಮೇಲೆ ಇರ್ತದೆ, ಅದು ನಮ್ಮ ಪೋರ್ಸ್ ಒಳಗೆ ಬ್ಲಾಕ್ ಆಗಿ ಅದರಿಂದ ಆಕ್ನೆ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಕಾರಣ ನಿಮ್ಗೆ ಮೇಕಪ್ ಮಾಡಿದ ನೆಕ್ಸ್ಟ್ ಡೇ ಒಂಥರ ಹೊಸ ಆಕ್ನೆಗಳು ಬರುವುದೆಲ್ಲ ಇರ್ಬೋದು. ಮೇಕಪ್ ನೀವು ಮಾಡಿ ಕಮ್ಮಿ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಿ ಡಸಂಟ್ ಮ್ಯಾಟರ್, ನೀವು ಅದನ್ನ ಹೇಗೆ ರಿಮೂವ್ ಮಾಡ್ತಿರಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಿರೋದು. ಈಗ ನೋಡಿ, ನನ್ನ ಸ್ಕಿನ್ ಅಲ್ಲಿ ನೋಡುವಾಗ ಏನು ಅಂತ ಏನು ಇರ್ಲಿಲ್ಲ, ಜಾಸ್ತಿ ಮೇಕಪ್ ಇತ್ತು ಅಂತ, ಬಟ್ ನೋಡಿ ಇಷ್ಟು ಇದರಲ್ಲಿ ಬಂತಲ್ಲ ಅದಲ್ಲಿ. ಇನ್ನು ಕಣ್ಣಿಂದ ಇಷ್ಟು ಬಂತು, ಇಷ್ಟ ಅಲ್ಲ, ಇನ್ನೂ ಸಹ ನಾನು ತೋರಿಸ್ತೇನೆ. ಇನ್ನು ಪ್ರಾಪರ್ ಹೇಗೆ ನೀವು ಕಣ್ಣು ಕ್ಲೀನ್ ಮಾಡ್ಬೋದು ಅದನ್ನು ನಾನು ತೋರಿಸ್ತೇನೆ. ಇದು ಆಕ್ನೆ ಪ್ರೋನ್ ಸ್ಕಿನ್ ಅವರಿಗೆ ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೇನೆ, ಯಾಕಂದ್ರೆ ಅವರಿಗೆ ಆಕ್ನೆ ಬರುವಂತದ್ದು ಚಾನ್ಸಸ್ ತುಂಬಾ ಇರ್ತದೆ. ಹಾಗಂತ ಅವ್ರಿಗೆ ಮಾತ್ರ ಅಂತಲ್ಲ, ಎಲ್ಲರೂ ಅಷ್ಟೇ. ಯಾರೆಲ್ಲ ಒಂದು ಮೇಕಪ್ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತೀರಾ ಆಗ ನೀವು ಅದನ್ನ ಕರೆಕ್ಟ್ ಆಗಿ ಕ್ಲೆನ್ಸ್ ಮಾಡ್ಬೇಕು. ಡಬಲ್ ಕ್ಲೆನ್ಸ್ ಮಾಡಿದ್ರೆ ಆಲ್ವೇಸ್ ದ ಬೆಸ್ಟ್. ಇನ್ನು ನಿಮ್ಗೆ ಕ್ಲೆನ್ಸಿಂಗ್ ಆಯಿಲ್ ಬೇಡ, ಮತ್ತೆ ಈ ಗಾರ್ನಿಯರ್ ಇದು ಬೇಡ ಹೇಳಿದ್ರೆ ಪ್ಲಮ್ ಇದು ಬರ್ತದೆ ಬಾಮ್, ಕ್ಲೆನ್ಸಿಂಗ್ ಬಾಮ್, ಅದೊಂದು ಟೂ ಗುಡ್. ಮೆಲ್ಟ್ ಆಗ್ತದೆ ನಿಮ್ಮ ಮೇಕಪ್ ಅದ್ರ ಒಟ್ಟಿಗೆನೆ. ಹಾಗೇನೆ ನಾನು ಹಿಂದಿನ ವಿಡಿಯೋಗಳೆಲ್ಲ ತೋರಿಸಿದ್ದೇನೆ ಅದನ್ನ, ನನ್ನ ರೆಗ್ಯುಲರ್ ಫಾಲೋವರ್ ಆಗಿ ನಮ್ಗೆ ಗೊತ್ತಿರ್ತದೆ. ನಾನು ಅದನ್ನ ಯೂಸ್ ಮಾಡಿದ್ದೇನೆ. ಹೊಸ ಪ್ರಾಡಕ್ಟ್ ನಾವು ಟೆಸ್ಟ್ ಮಾಡ್ಬೇಕಲ್ಲ, ಹಾಗಾಗಿ ನಾನು ಇದಕ್ಕೆ ಚೇಂಜ್ ಆಗಿರು. ತುಂಬಾ ಇಷ್ಟ ಅದು. ನೆಕ್ಸ್ಟ್ ಇದೆಲ್ಲ ಖಾಲಿ ಆದ್ರೆ ನಾನು ಅದನ್ನೇ ಪರ್ಚೇಸ್ ಮಾಡುದು. ಸಾಕಾಯ್ತು. ನಮ್ಮ ಬಜೆಟ್ ಅಲ್ಲೂ ಇರ್ತದೆ, ಸೇಲ್ ಟೈಮ್ ಅಲ್ಲೆಲ್ಲ ಆರಾಮಾಗಿ ಸಿಗ್ತದೆ. ಇಯರ್ ಬಡ್ ತಕೊಳ್ಳಿ, ಅದರಲ್ಲಿ ಸ್ವಲ್ಪ ಮೈಸೆಲರ್ ವಾಟರ್ ತಕೊಳ್ಳಿ. ಈಗ ಇದನ್ನ ನೀವು ಐಲೈನರ್ ಅಪ್ಲೈ ಮಾಡಿದ್ರೆ ಇಲ್ಲಿ ಮೇಲೆ ಲ್ಯಾಶ್ ಲೈನ್ ಅಲ್ಲಿ ನೋಡಿ, ನೀವು ಕಾಜಲ್ ಏನಾರು ಅಪ್ಲೈ ಮಾಡಿದ್ರೆ ಇಲ್ಲಿ ಈ ಕ್ಲೀನ್ ಎಂಡ್ ಅಲ್ಲಿ ನಾನು ತೋರಿಸ್ತೇನೆ. ಮೇಲೆ ವಾಟರ್ ಲೈನ್ ಅಲ್ಲಿ ಸಹ ಕಾಜಲ್ ಇರ್ತದೆ ನೋಡಿ. ಇಷ್ಟೇ ಕ್ಲೀನ್ ಆಗ್ತದೆ ಅಂತ ನಾವು ಅನ್ಕೊಂಡಿರ್ತೇವಲ್ಲ, ಈ ಸ್ಟೆಪ್ ನೀವು ಒಂದ್ಸತಿ ಮುಖ ತೊಳೆದ ಮೇಲೂ ಮಾಡ್ಬೋದು. ಆಗ್ಲೂ ನಿಮ್ಗೆ ಇದೇ ತರ ಸ್ವಲ್ಪ ಅದು ಸಿಗ್ತದೆ. ನೀವು ಪ್ರಾಪರ್ ಆಗಿ ಕ್ಲೀನ್ ಮಾಡೋದ್ರಿಂದ ಉಂಟಲ್ಲ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಈಗ ಕಣ್ಣಲ್ಲಿ ನೀವು ಪ್ರಾಡಕ್ಟ್ಸ್ ಬಿಡೋದ್ರಿಂದ ಕಣ್ಣಲ್ಲಿ ಕುರು ಆಗುದೆಲ್ಲ ಆಗ್ತದಲ್ಲ, ಅಂದ್ರೆ ಗುಳ್ಳೆ ಆಗಿ ಪಸ್ ಆಗುದು ಅಂತದೆಲ್ಲ ಸಹ ಆಗುದಿಲ್ಲ, ಅವಾಯ್ಡ್ ಮಾಡ್ಬೋದು ನೀವು. ಸೊ ಈ ಸ್ಟೆಪ್ ಎಲ್ಲ ಕರೆಕ್ಟ್ ಆಗಿ ಮಾಡಿ. ನಾನು ಈ ವಿಡಿಯೋದಲ್ಲಿ ತೋರಿಸುವ ನಿಮ್ಗೆ ಲೆಂದಿ ಸ್ಟೆಪ್ ಅನ್ನಿಸ್ಬೋದು, ಬಟ್ ರೆಗ್ಯುಲರ್ ನಿಮ್ಮ ರೂಟೀನ್ ಅಲ್ಲಿ ನೀವು ಆಡ್ ಮಾಡ್ಕೊಂಡ್ರೆ ಉಂಟಲ್ಲ, ಏನಿಲ್ಲ, ಚಟ್ಪಟ 2-3 ನಿಮಿಷದಲ್ಲಿ ನಿಮ್ಗೆ ಆಗಿ ಹೋಗ್ತದೆ ಫೇಸ್ ವಾಶ್ ಎಲ್ಲ. ಇನ್ನೊಂದು ಕಣ್ಣಲ್ಲಿ ನೋಡಿ ಎಷ್ಟು ಬಂತು, ಕಣ್ ಕಪ್ಪು, ಮಸ್ಕಾರ, ಲೈನರ್ ಎಲ್ಲ ಇದು ರೆಸಿಡ್ಯೂ. ಈಗ ಫೇಸ್ ವಾಶ್ ಮಾಡ್ಬೇಕು. ಈಗ ನೀವು ಆಯಿಲ್ ಯೂಸ್ ಮಾಡಿದ್ರೆ ಉಂಟಲ್ಲ, ಅದನ್ನ ನಾನು ತೋರಿಸ್ತೇನೆ. ನೀವು ಅದನ್ನ ಆಕ್ಟಿವೇಟ್ ಮಾಡ್ಬೋದು, ಅದು ನಿಮ್ಗೆ ಫೋಮ್ ಆಗಿ ಬದಲಾಗ್ತದೆ. ಜಾಸ್ತಿ ಅಲ್ಲ, ಸ್ವಲ್ಪ. ಅಲ್ಲಿ ಶೋ ಯು. ಕೈಯಲ್ಲಿ ನಾನು ನೀರು ತಕೊಂಡಿದ್ದೇನೆ, ನೀರ್ ಮಾತ್ರ. ನೋಡಿದು ನೊರೆ ಆಗಿ ಆಗುದು. ನೀವು ಆಯಿಲ್ ಕ್ಲೆನ್ಸ್ ಮಾಡಿದೀರ ಅಂತೆಲ್ಲ ಅನ್ಸುದಿಲ್ಲ, ಹಾಗೆ ಇದು ಈಸಿಯಾಗಿ ಹೋಗ್ತದೆ. ಈಗ ಒಂದ್ಸತಿ ಮುಖ ತೊಳ್ಕೊಳ್ಬೇಕು, ಮತ್ತೆ ಫೇಸ್ ವಾಶ್ ಇಂದ ವಾಶ್ ಮಾಡ್ಬೇಕು. ಈಗ ನಾನು ಬರೀ ನೀರಿನ ತೊಳ್ಕೊಂಡ್ ಬಂದಿದ್ದೇನೆ ಮುಖ. ಫೇಸ್ ವಾಶ್ ಯೂಸ್ ಮಾಡುವ. ನಾನಿವತ್ತು ಈ ಘರ್ ಫೇಸ್ ವಾಶ್ ಯೂಸ್ ಮಾಡ್ತೇನೆ. ನಾನು ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ನೋಡಿ. ಈಗ ಫೇಸ್ ತುಂಬಾ ಕ್ಲೀನ್ ಆಗಿದೆ, ನಿಮ್ಗೆ ಫೀಲ್ ಆಗ್ತದೆ, ಕಾಣೋದಲ್ಲ, ಯು ಫೀಲ್ ದಟ್. ಇನ್ನು ಇದಕ್ಕೆ ಮೇಲೆ ನಿಮ್ಮ ರೆಗ್ಯುಲರ್ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡ್ಬೋದು. ಒಂದು ಒಳ್ಳೆ ಸೀರಮ್, ಟ್ರೀಟಿಂಗ್ ಸೀರಮ್
ನಿಮ್ಗೆ ಆಕ್ಟಿವ್ ಪಿಂಪಲ್ ಇದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್ ಯೂಸ್ ಮಾಡ್ಬೋದು, ಇಲ್ಲ ಹೀಗೆ ಮಾರ್ಕ್ಸ್ ಎಲ್ಲ ಇರೋದನ್ನ ಹೈಡ್ ಮಾಡ್ಲಿಕ್ಕೆ ನಿಯಾಸಿನಮೈಡ್ ಸೀರಮ್ ನ ಯೂಸ್ ಮಾಡ್ಬೋದು. ಟ್ರೀಟಿಂಗ್ ಸೀರಮ್ ಯೂಸ್ ಮಾಡಿ ಅದ್ರ ಮೇಲೆ ರೆಗ್ಯುಲರ್ ಮಾಯಿಶ್ಚರೈಸರ್ ಯೂಸ್ ಮಾಡಿ ಅಂಡ್ ಗೋ ಟು ಸ್ಲೀಪ್. ಲಿಪ್ ಬಾಮ್ ಒಂದು ಒಳ್ಳೇದು ಮಾಯಿಶ್ಚರೈಸಿಂಗ್. ಅಷ್ಟೇ, ಇದಿಷ್ಟೇ ಸಿಂಪಲ್ ರೂಟೀನ್. ಇದು ವೆರಿ ಮಚ್ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಹೋಲ್ ಸ್ಕಿನ್ ಕೇರ್ ಗೇಮ್ ಅಲ್ಲಿ. ಇದನ್ನ ನಾನು ಪೋಸ್ಟ್ ಮೇಕಪ್ ರೂಟೀನ್ ಅನ್ನೋದಕ್ಕಿಂತ ಆಕ್ನೆ ಪ್ರೋನ್ ಸ್ಕಿನ್ ಕೇರ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಸ್ಕಿನ್ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಳ್ಳಿ, ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳಿ, ಒಳ್ಳೆ ನೀರ್ ಕುಡಿರಿ, ಒಳ್ಳೆ ಫುಡ್ ತಕೊಳ್ಳಿ. ಜಾಸ್ತಿ ಅಗತ್ಯ ಬಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.